ಲೋಕ ರಣಕಣ ರಾಷ್ಟ್ರಕ್ಕೆ ರಾಜ್ಯಕ್ಕೆ ರಾಷ್ಟ್ರ ನಾಯಕರ ಆಗಮನ ಆಗ್ತಾ ಇದೆ. ರಾಹುಲ್ ಗಾಂಧಿ ಭೇಟಿಗೆ ರಾಜ್ಯದಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ. ಯಾಕಷ್ಟು ಅರ್ಜೆಂಟ್? ನಾಯಕರ ಭಿನ್ನಮತದ ನಡುವೆಯೂ ಕೂಡ ಭರ್ಜರಿ ಪ್ರಚಾರವನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ರಾಷ್ಟ್ರ ನಾಯಕರನ್ನ ರಾಜ್ಯಕ್ಕೆ ಕರೆಯಿಸಿ ಅವರ ಮುಖಾಂತರ ಮತಬೇಟೆಗಿಳಿಯೋದಕ್ಕೆ ರಾಜ್ಯ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಆ ಪ್ಲಾನ್ನ ಭಾಗವಾಗಿ ರಾಹುಲ್ ಗಾಂಧಿ ಅವರ ರಾಜ್ಯ ಪ್ರವಾಸಕ್ಕೆ ಟೈಮ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿದೆ. ಎಲ್ಲಿಂದ ಆರಂಭ ಮಾಡ್ತಾರೆ ರಾಹುಲ್ ಗಾಂಧಿ ಅವರು? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲಿಂದ ಆರಂಭ ಅನ್ನೋದು ಪ್ರಶ್ನೆ ಬಂದ್ರೆ ಕೋಲಾರದಲ್ಲೇ ಪ್ರಜಾಧ್ವನಿ ಯಾತ್ರೆ ಆರಂಭ, ಕೋಲಾರದಲ್ಲೇ ಕಳೆದ ಬಾರಿ ಯಾತ್ರೆ ಆರಂಭ. ರಾಹುಲ್ ಗಾಂಧಿ ಅವರ ಪ್ರಚಾರ ಕೂಡ ಕೋಲಾರದಿಂದಲೇ ಆರಂಭ ಆಗ್ತಾ ಇದೆ. ರಮೇಶ್ ಕುಮಾರ್ ಮತ್ತು ಮುನಿಯಪ್ಪನವರ ಬಣದ ಮುನಿಸನ್ನ ಸರಿ ಮಾಡುವ ಪ್ರಯತ್ನ ಇಲ್ಲಾಗುತ್ತೆ. ಅದು ಕಾಂಗ್ರೆಸ್ ಕಡೆಯಿಂದ. ಆದ್ರೆ ಈ ಕಡೆ ಪ್ರಧಾನಿ ಮೋದಿ ಮೊನ್ನೆ ಮೈಸೂರು ಮಂಗಳೂರು ಆಯ್ತು, ಈಗ 20ನೇ ತಾರೀಕು ಬೆಂಗಳೂರು ಕಡೆಗೆ ಬರ್ತಾರೆ. ಲೋಕಸಭೆ ಗೆಲ್ಲೋದಕ್ಕೆ ಬಿಜೆಪಿಯೂ ಕೂಡ ಈ ರಣತಂತ್ರದ ಭಾಗವಾಗಿ ಕೆಲಸ ಮಾಡ್ತಾ ಇದೆ. ರಾಷ್ಟ್ರ ನಾಯಕರನ್ನ ಕರ್ಕೊಂಡು ಬಂದು ಕಮಲ ಪಡೆ ಮತ ಬೇಟೆಗೆ ಇಳಿತಾ ಇದೆ. ಕರ್ನಾಟಕವನ್ನ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದೆ ಬಿಜೆಪಿ. ಯಾಕಂದ್ರೆ ದಕ್ಷಿಣದ ಹೆಬ್ಬಾಗಲು ಬಿಜೆಪಿಗೆ ಯಾರಾದ್ರೂ ಇದ್ರೆ ಅದು ಕರ್ನಾಟಕ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಪ್ರಧಾನಿ ಮೋದಿ ರೋಡ್ ಶೋ ನಡೆಸಲ್ಲ, ಅದರ ಬದಲು ಸಮಾವೇಶ ನಡೆಸ್ತಾರೆ ಅನ್ನುವ ಸಿದ್ಧತೆಗಳಾಗಿದೆ. ಏಪ್ರಿಲ್ 20ಕ್ಕೆ ಮತ್ತೆ ಪ್ರಧಾನಿ ಮೋದಿಯವರ ರಾಜ್ಯ ಪ್ರವಾಸ. ರಾಹುಲ್ ಗಾಂಧಿ ಅವರು ಆಗಮಿಸ್ತಾರೆ, ಕೋಲಾರಕ್ಕೆ ಬರ್ತಾರೆ, ಪ್ರಧಾನಿ ಆಗಮಿಸ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಪ್ರಧಾನಿಯವರದ್ದು ಬೆಂಗಳೂರಿಗೆ ಬಂದರೆ ಇದು 3ನೇ ಭೇಟಿ. ಕಲಬುರಗಿಯಿಂದ ಆರಂಭ ಮಾಡಿದ್ರು, ಶಿವಮೊಗ್ಗ ಕಡೆ ಹೋದ್ರು, ಅದಾದ್ಮೇಲೆ ಮೈಸೂರು ಮಂಗಳೂರು ಆಯಿತು, ಈಗ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಕೋಲಾರದ ಮುಖಾಂತರ ರಾಜ್ಯ ಕಾಂಗ್ರೆಸ್ನ ಚುನಾವಣಾ ಕಹಳೆಯನ್ನು ಮೊಳಗಿಸೋದಕ್ಕೆ ರಾಹುಲ್ ಗಾಂಧಿ ಅವರ ಆಗಮನಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಯಾವ ರಾಷ್ಟ್ರ ನಾಯಕರು ಯಾವ ಮಟ್ಟದ ಮತ ಬೇಟೆ ಆಡ್ತಾರೆ ಅನ್ನೋ ಸದ್ಯಕ್ಕಿರೋ ಪ್ರಶ್ನೆ. ಇವರಿವರ ಆಗಮನಗಳಿಂದ ಅಲ್ಲಿನ ಕ್ಷೇತ್ರದ ಅಭ್ಯರ್ಥಿಗೆ ಎಷ್ಟು ಪ್ಲಸ್ ಆಗುತ್ತೆ, ಎಷ್ಟು ಮೈನಸ್ ಆಗುತ್ತೆ, ಯಾವ ರೀತಿ ಅದು ಬೂಸ್ಟ್ ಕೊಡುತ್ತೆ, ಅದು ಪ್ರಶ್ನೆ.